ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ. ಸಾರಿ ಫಾರ್ ದ ಡಿಲೇ, ಬಿಕಾಸ್ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರೋದ್ರಿಂದ ನಾನು ಟ್ಯಾರೋ ರೀಡಿಂಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾಯಿದ್ದೀನಿ. ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಥಿತಿ ಏನಿದೆ, ನೋ ಕಾಂಟ್ಯಾಕ್ಟ್ ಇರ್ಬೋದು, ಕಾಂಟ್ಯಾಕ್ಟ್ ಇರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಸಿಚುವೇಶನ್, ಈ ವ್ಯಕ್ತಿಯ ಜೊತೆ ಅವರ ಮನಸ್ಥಿತಿ ನಿಮ್ಮ ಕಡೆಗೆ ಏನಿದೆ ಹಾಗೂ ಈ ವ್ಯಕ್ತಿಯ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಏನಿದೆ, ಕರೆಂಟ್ ಫೀಲಿಂಗ್ಸ್ ನಾನು ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮುಖಾಂತರವಾಗಿ ನಿಮಗೆ ಹೇಳ್ತಾ ಬರ್ತೀನಿ. ಇಲ್ಲಿ 2 ಕ್ಯಾಂಡಲ್ ಇದೆಲ್ಲ, ನಿಮಗೆ ನಿಮ್ಮ ಮನಸ್ಸಿಗೆ ಯಾವ ಒಂದು ಕ್ಯಾಂಡಲ್ ಮನಸ್ಸಿಗೆ ಹತ್ತಿರ ಆಗುತ್ತೆ ಆ ಒಂದು ಕ್ಯಾಂಡಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಮೊದಲನೇದು ಮತ್ತು ಇದು 2ನೇದು. ನಿಮಗೆ ಯಾವ ಒಂದು ಕ್ಯಾಂಡಲ್ ಮನಸ್ಸಿಗೆ ಹತ್ತಿರ ಅನಿಸುತ್ತೆ ಆ ಒಂದು ಕ್ಯಾಂಡಲ್ನ ಇಟ್ಕೊಳ್ಳಿ. ಸೊ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ, ಅದಾದ ನಂತರ ಟ್ಯಾರೋ ರೀಡಿಂಗ್ ಕೂಡ ಮಾಡ್ತೀನಿ ಮತ್ತು ಅವರ ಮೆಸೇಜಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಈ ಒಂದು ವಿಡಿಯೋನಲ್ಲಿ ಕ್ಲಾರಿಫಿಕೇಷನ್ ಸಿಗುತ್ತೆ. ಫ್ಯೂಚರ್ ಏನಾಗುತ್ತೆ ಅಂತ ತಿಳ್ಕೊಬೋದು, ಈ ರಿಲೇಷನ್ಶಿಪ್ ಸರಿ ಹೋಗುತ್ತಾ ಇಲ್ವಾ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಸಿಗುತ್ತೆ ನಿಮಗೆ. ನೀವೇನಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ಲೆಟ್ ಮೀ ಸ್ಟಾರ್ಟ್. ಎಂದಿನಂತೆ ನಾನು ಮೊದಲನೆಯ ಕ್ಯಾಂಡಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಹಾಗೂ ಈ ವ್ಯಕ್ತಿಯ ಉದ್ದೇಶ ನಿಮ್ಮ ಕಡೆಗೆ ಏನಾಗಿದೆ ಅಂತ ನಾನು ನಿಮಗೆ ವಿಡಿಯೋನಲ್ಲಿ ಹೇಳ್ತಾ ಬರ್ತೀನಿ. ಸೊ ಶುರು ಮಾಡೋಣ ಕ್ಯಾಂಡಲ್ ವ್ಯಾಕ್ಸ್ನ. ಈ ವ್ಯಕ್ತಿಯ ಇಂಟೆನ್ಷನ್ಸ್ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ನಲ್ಲಿ, ಫ್ಯೂಚರ್ ಏನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಈ ವ್ಯಕ್ತಿಯ ಒಂದು ಎನರ್ಜಿಯಿಂದ, ಈ ಒಂದು ವ್ಯಕ್ತಿಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ. ಕ್ಯಾಂಡಲ್ ಬರ್ನ್ ಆಗ್ತಾನೇ ಇಲ್ಲ ಸರಿಯಾಗಿ. ಟ್ರೈಯಿಂಗ್. ಓಕೆ. ಸೊ ಈ ವ್ಯಕ್ತಿ ಪ್ರೆಸೆಂಟ್ನಲ್ಲಿ ಕನ್ಫ್ಯೂಷನಲ್ಲಿದ್ದಾರೆ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ಕನ್ಫ್ಯೂಷನಲ್ಲಿದ್ದಾರೆ. ನೋ ಕಾಂಟ್ಯಾಕ್ಟ್ ಇರ್ಬೋದು ಕೆಲವರಿಗೆ, ಸಿಚುವೇಶನ್ ಆ ರೀತಿ ಇರಬಹುದು. ಹಾಗೂ ಒಂದು ನೆಗೆಟಿವ್ ಫೀಲ್ ಇರ್ಬೋದು ಈ ರಿಲೇಷನ್ಶಿಪ್ ಬಗ್ಗೆ. ನಾನು ನಿಮಗೆಲ್ಲವನ್ನು ಈ ಒಂದು ವ್ಯಾಕ್ಸ್ ರೀಡಿಂಗ್ ಮುಖಾಂತರವಾಗಿ ಹೇಳ್ತಾ ಬರ್ತೀನಿ. ಸೊ ಕನ್ಫ್ಯೂಷನ್ ಪಿಕ್ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮ ಕಡೆಗೆ ಪ್ರೀತಿ ಅನ್ನೋದೇನಿತ್ತು ಅಥವಾ ನಿಮ್ಮ ಕಡೆಗೆ ಒಂದು ಅಟ್ಯಾಚ್ಮೆಂಟ್ ಏನಿತ್ತು ಅದನ್ನು ಕಂಪ್ಲೀಟಾಗಿ ಕಟ್ ಆಫ್ ಮಾಡ್ಕೊಂಡಿದ್ದಾರೆ. ಹಾಗೂ ಒಂಥರ ಬ್ಲ್ಯಾಕ್ ಹಾರ್ಟ್ ಅಂತೀವಲ್ಲ, ಬ್ಲ್ಯಾಕ್ ಹಾರ್ಟ್ನ ನಾನು ಸ್ಟ್ರಾಂಗ್ ಹಾರ್ಟ್ನ ನೋಡಿದ್ದೀನಿ. ಆದರೆ ಅವರ ಮನಸ್ಸು ಇವಾಗ ಕಲ್ಲಿನಂತೆ ಆಗಿಬಿಟ್ಟಿದೆ. ನಿಮ್ಮ ಕಡೆಗೆ ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ. ರಿಲೇಷನ್ಶಿಪ್ ಕಡೆಗೂ ಕೂಡ ಅಷ್ಟು ಕಾಳಜಿ ಇಲ್ಲ. ಪ್ರೀತಿ ಅನ್ನುವಂಥ ವಿಷಯದಲ್ಲೂ ಕೂಡ ಅವರು ನಿಮಗೆ ಪೂರಕವಾಗಿ ಇಲ್ಲ. ಹಾಗೂ ನಿಮಗೆ ಬೇಜಾರಾಗುವ ಮಾತುಗಳನ್ನ ಆಡುವಂಥದ್ದು ಅಥವಾ ಬೇಜಾರು ಮಾಡುವಂಥದ್ದು, ಈ ರೀತಿಯಾದ ಒಂದು ಅನುಭವ ಈ ವ್ಯಕ್ತಿಯಿಂದ ನಿಮಗೆ ಸಿಗ್ತಾ ಇದೆ. ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಅವ್ರು ಸರಿ ಇದ್ದಾರೆ ಹಾಗೂ ನೀವು ಸರಿ ಇಲ್ಲ. ಸೊ ಇಂಬ್ಯಾಲೆನ್ಸ್ ಅಂತೂ ಸ್ಟ್ರಾಂಗಾಗಿ ನಾನು ನೋಡ್ತಾ ಇದ್ದೀನಿ. ದೇರ್ ಇಸ್ ಅ ಲಾಟ್ ಆಫ್ ಇಂಬ್ಯಾಲೆನ್ಸ್. ಬೇರೆಯವರ ಎನರ್ಜಿನೂ ಪಿಕ್ ಮಾಡ್ತಾ ಇದ್ದೀನಿ. ಬೇರೆಯವ್ರ ಇನ್ಫ್ಲೂಯೆನ್ಸ್ ಮಾಡೋದು, ಬೇರೆಯವ್ರು ಹೇಳ್ಕೊಡುವಂಥದ್ದು, ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ಎತ್ತು ಕಟ್ಟುವಂಥದ್ದು, ಹೀಗೆಲ್ಲ ಈ ವ್ಯಕ್ತಿಗೆ ನಡೀತಾ ಇದೆ ಪ್ರೆಸೆಂಟ್ನಲ್ಲಿ. ಸೊ ಇವರೊಬ್ಬರೇ ಇಲ್ಲ, ಇವರ ಸುತ್ತ ಜನರು ಕೂಡ ಅವರ ಒಂದು ನೆಗೆಟಿವ್ ಇಮೋಷನ್ಸ್ಗೆ ನೆಗೆಟಿವ್ ಆಗೇ ಸ್ಪಂದಿಸ್ತಾ ಇದ್ದಾರೆ. ಅಂದರೆ ನೀನು ಮಾಡೋದೇ ಸರಿ ಇದೆ, ನೀನು ಆ ರೀತಿಯಾಗಿ ನಡ್ಕೊಳ್ಳೋದೇ ಸರಿ ಇದೆ, ನೀನೇನಕ್ಕೂ ಯೋಚನೆ ಮಾಡಬೇಡ, ನಾವಿದ್ದೀವಿ, ಈ ಥರ ನೀನು ಬಿಟ್ಟರೂ ಪರವಾಗಿಲ್ಲ, ನಾವಿದ್ದೀವಿ, ಈ ರೀತಿಯಾಗಿ ನೀವಿಷ್ಟಪಡುವಂಥ ವ್ಯಕ್ತಿಗೆ ಹೇಳ್ಕೊಡುವಂಥದ್ದೆಲ್ಲ ನಡೀತಾ ಇದೆ. ಸೊ ಅದರಿಂದ ಏನಾಗ್ತಾ ಇದೆ ಅಂದರೆ ಇವ್ರಿಗೆ ನಿಮ್ಮ ಬಗ್ಗೆ ಯಾವ ಒಂದು ಪ್ರೀತಿ, ವಿಶ್ವಾಸ, ಆ ಒಂದು ಕಾಳಜಿ ಏನೇನಿತ್ತು ಪಾಸ್ಟ್ನಲ್ಲಿ, ಆ ಒಂದು ವಿಚಾರದಲ್ಲಿ ಅದನ್ನು ಕಳ್ಕೊಂಡಿದ್ದಾರೆ. ನಿಮ್ಮ ಕಡೆಗೆ ಆ ಒಂದು ವಿಷಯದಲ್ಲಿ ನೋಡೋಕ್ಕೆ ಹೋದರೆ ಆ ಎನರ್ಜಿನ ಕಳ್ಕೊಂಡಿದ್ದಾರೆ ಅಂತ ಬರ್ತಾ ಇದೆ. ಮತ್ತು
ಈ ವ್ಯಕ್ತಿಗೆ ಬ್ರೇಕಪ್ ಮಾಡ್ಕೊಳ್ಳೋದೇ ಸೊಲ್ಯೂಷನ್ ಅಂತ ಒಂದು ಯೋಚನೆ ಇದೆ. ಓಕೆ, ಯಾರೇ ಆಗಿರ್ಬೋದು ಇವರು, ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಇದು ನಡೀದೇ ಇರೋದೇ ಒಳ್ಳೆಯದು, ಇದು ಇಲ್ಲದೇ ಇರೋದೇ ನನ್ನ ಲೈಫಲ್ಲಿ ಒಳ್ಳೆಯದು, ಇದೇ ಒಂದು ದೊಡ್ಡ ತಲೆನೋವು, ಹಾಗೆಲ್ಲ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ಅವ್ರ ಸುತ್ತ ಇರುವಂಥ ಜನರು ಕೂಡ ಹಾಗೆ ನೆಗೆಟಿವ್ ಆಗೇ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ನೀನೇ ಮಾಡೋದು ಸರಿ ಇದೆ, ನೀನೇನು ತಲೆ ಕೆಡಿಸ್ಕೋಬೇಡ, ಇನ್ಯಾರಾದರೂ ಸಿಗ್ತಾರೆ, ಹಾಗೆ ನಿನಗೆ ಇನ್ಯಾರಾದರೂ ಸಿಗ್ತಾರೆ, ನಿನ್ನ ಲೈಫ್ ಇನ್ನೊಂದು ಹೊಸ ಲವ್ ಬರುತ್ತೆ, ಏನಕ್ಕಿದೆಲ್ಲ ನೀನು ತಲೆ ಕೆಡಿಸ್ಕೋಬೇಕು, ಏನಕ್ಕೆ ಇಷ್ಟೆಲ್ಲ ನೀನು ಮಾಡಬೇಕು. ಸೊ ಇದನ್ನು ಪ್ಯಾಚ್ ಮಾಡೋದಕ್ಕಿಂತ ಬ್ರೇಕ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಈ ವ್ಯಕ್ತಿ. ಓಕೆ, ಸೊ ಆ ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾಯಿದ್ದೀನಿ. ಇನ್ನು ಏನು ಡಿಸಿಷನ್ ಅಂತ ಈ ವ್ಯಕ್ತಿ ಮನಸ್ಸಿನಲ್ಲಿ ಬಂದಿಲ್ಲ, ಆದರೆ ಥಾಟ್ ಪ್ರೋಸೆಸ್ ನೆಗೆಟಿವ್ ಆಗಿದೆ. ಥಾಟ್ ಪ್ರೋಸೆಸ್ ಆಫ್ಕೋರ್ಸ್ ನೆಗೆಟಿವ್ ಆಗಿದೆ ಅಂತಲೇ ಬರ್ತಾ ಇದೆ. ಹಾಗೂ ಒಂದೊಂದು ಸಲ ಇನ್ನೊಂದು ಏನು ನಡೀತಾ ಇದೆ ಅಂದರೆ, ಅವ್ರ ಲೈಫ್ನಲ್ಲಿ ನೀವು ಮಾಡಿರುವಂಥ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಅದನ್ನು ಮಾಡ್ತಾ ಇದ್ದಾರೆ ಅಂದರೆ ಅದೆಲ್ಲ ಮಾಡಿದ್ದೇನು, ಅದೆಲ್ಲ ನನಗೆ ಒಳ್ಳೆಯದೇ ಮಾಡಿದ್ರಲ್ಲ ಇವರು, ಆ ರೀತಿಯೆಲ್ಲ ನನಗೆ ಒಳ್ಳೆಯದಾಗೆ ನಡ್ಕೊಂಡ್ರಲ್ಲ, ಸೊ ನಾನು ಬಿಟ್ಬಿಡ್ಬೇಕಾ ಬೇಡವಾ. ಸೊ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ನೆಗೆಟಿವ್ ಇವಾಗ ಪ್ರೆಸೆಂಟ್ ಇದ್ದರೂ ಕೂಡ ಪಾಸಿಟಿವ್ ಆಗಿ ನೀವು ಕಳೆದಿರುವಂಥ ಕ್ಷಣಗಳು, ಅವರ ಜೊತೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿರುವಂಥದ್ದು, ನೀವು ಅವ್ರಿಗೆ ಬಿಟ್ಕೊಡದೇ ಇರುವಂಥದ್ದು, ಪ್ರೀತಿ ಮಾಡಿರುವಂಥದ್ದನ್ನೆಲ್ಲ ಅವರು ನೆನೆಸ್ಕೊಳ್ತಾ ಇದ್ದಾರೆ. ಹಾಗೂ ಅದ್ರ ಬಗ್ಗೆ ಕೂಡ ಅನಾಲಿಸಿಸ್ ಮಾಡ್ತಾಯಿದ್ದಾರೆ. ಅಂದರೆ ಅದೆಲ್ಲ ಫೇಕಾ, ಅದೆಲ್ಲ ನಿಜಾನಾ, ಸೊ ಅದನ್ನು ಹೇಗೆ ಇವರು ಮಾಡಿದ್ರು, ನನಗೆ ಒಳ್ಳೆಯದು ಮಾಡಿದಾರಲ್ಲ ನನಗೆ, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಜನ ಏನೇ ಹೇಳ್ತಾ ಇರ್ಬೋದು, ಆದರೆ ಅವ್ರೀಗ ನಿಮ್ಮ ಜೊತೆ ಮಾತಾಡದೇ ಇರೋದು ಆ ಒಂದು ರೀಸನ್ಗೆ. ಯಾಕಂದರೆ ಅವ್ರಿಗೊಂದು ಭಯ ಕೂಡ ಇದೆ, ನಾನು ಇವಾಗ ರೀಚ್ ಔಟ್ ಆದರೆ, ನಾನು ಇವಾಗ ಏನಾದರೂ ಮಾತಾಡಿದರೆ, ಅಥವಾ ನಾನು ಇವಾಗ ಏನಾದರೂ ಒಂದು ಕಮ್ಯುನಿಕೇಷನ್ ಮಾಡಿದರೆ, ನಾನು ನೆಗೆಟಿವ್ ಆಗಿ ಏನೋ ಹೇಳಿಬಿಡ್ತೀನಿ, ಅವಾಗ ಏನಾಗುತ್ತೆ, ಬ್ರೇಕ್ ಆಗೋಗುತ್ತೆ, ಇಟ್ ವಿಲ್ ಬಿ ಓವರ್, ನನಗೆ ಮತ್ತೆ ಸರಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಚಾನ್ಸ್ ಇರೋದಿಲ್ವಲ್ಲ ಅಂತ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಇವರ ಮನಸ್ಥಿತಿ ಏನಿದೆ ಅಂದರೆ, ಮನಸ್ಸು ಮಾಡು ಇದನ್ನು, ಹೀಗೆ ಬಿಟ್ಬಿಡು ಅಂತ ಹೇಳಿದ್ರು ಕೂಡ ಅವರು ಇಲ್ಲ, ನಾನು ಇದನ್ನು ಮಾಡೋದ್ರಿಂದ ನಾನೇನೋ ಕಳ್ಕೊಳ್ತೀನಿ, ನನಗಿದ್ರಿಂದ ಪ್ರಾಬ್ಲಮ್ ಆಗುತ್ತೆ, ನಾನು ಹೀಗೆಲ್ಲ ಮಾಡಿದ್ರೆ ನನ್ನ ಲೈಫ್ ಹಾಳಾಗುತ್ತೆ. ಅಂದರೆ ಅವರು ಲಾಂಗ್ ಟರ್ಮ್ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನನಗೆ ಒಳ್ಳೇದಾಗಲ್ವೇನೋ, ನನಗೆ ಒಳ್ಳೆಯವ್ರು ಸಿಗಲ್ವೇನೋ. ಅವ್ರ ಸುತ್ತ ಇರೋರು ಹಾಗೆ ನೆಗೆಟಿವ್ ಆಗಿ ಹೇಳ್ಕೊಟ್ರು ಕೂಡ ಅವರು ಅದನ್ನು ನಾನು ಈಗಲೇ ಫಾಲೋ ಮಾಡಿಬಿಡ್ತೀನಿ, ನಾನು ಹೀಗೆ ವರ್ತಿಸ್ತೀನಿ ಅಂತ ಒಂದು ಯೋಚನೆಯಲ್ಲಿಲ್ಲ. ಬಟ್ ಅಫ್ಕೋರ್ಸ್ ಅವ್ರ ಮಾತುಗಳನ್ನೂ ಅವ್ರು ಕೇಳ್ತಾ ಇದ್ದಾರೆ. ಅವ್ರ ಮಾತು ಏನು ಹೇಳ್ತಾ ಇರ್ಬೋದು, ಅದನ್ನು ಅವರು ಅದಕ್ಕೆ ವಿರೋಧವಾಗಿ ಹೋಗ್ತಾ ಇಲ್ಲ, ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇದ್ದಾರೆ ಅನ್ನೋ ರೀತಿಯಾದ ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಇದರ ಅರ್ಥ ಏನು ಅಂದರೆ, ಅವ್ರಿಗೆ ಕಂಪ್ಲೀಟಾಗಿ ನಿಮ್ಮ ಬಗ್ಗೆ ಯಾವುದೇ ರೀತಿಯಾದ ಕೋಪ ಅಂತ ನಾನು ನೋಡ್ತಾ ಇಲ್ಲ, ಆದರೆ ನಿಮ್ಮ ಬಗ್ಗೆ ಒಂದು ನಿರಾಶೆ ಇದೆ. ಸೊ ಅದು ಏನಾಗಿರ್ಬೋದು ಅಂದರೆ, ನಾನೇನು ಪಿಕ್ ಮಾಡ್ತಿದ್ದೀನಿ ಅಂದರೆ, ಅವ್ರು ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ನಿಮ್ಮ ಬಗ್ಗೆ, ಅದು ರೀಚ್ ಆಗಿಲ್ಲ. ಅಂದರೆ ಅವ್ರು ಅಂದ್ಕೊಂಡಿದ್ದು ಎಕ್ಸ್ಪೆಕ್ಟೇಷನ್ಸ್ ಏನೇ ಆಗಿರಲಿ, ಆ ಒಂದು ವಿಷಯ ಆಗದೇ ಇರೋದ್ರಿಂದ ಅವ್ರಿಗೆ ಒಂದು ಡಿಸಪಾಯಿಂಟ್ಮೆಂಟ್ ಆಗಿದೆ, ನಿಮ್ಮ ಕಡೆಯಿಂದ ಒಂದು ಡಿಸಪಾಯಿಂಟ್ಮೆಂಟ್ ಅಂತ ನಾನು ಪಿಕ್ ಮಾಡ್ತಾಯಿದ್ದೀನಿ. ಅದರಿಂದನೇ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಾನೇ ಇದ್ದ ಹಾಗೆ, ನಾನು ಅಂದ್ಕೊಂಡ ಹಾಗೆ ನೀವು ವರ್ತಿಸದೇ ಇರೋದ್ರಿಂದ, ಅಂದರೆ ಅವ್ರು ಅಂದ್ಕೊಂಡ ಹಾಗೆ ನೀವು ವರ್ತಿಸದೇ ಇರೋದ್ರಿಂದ ಅವ್ರಿಗೆ ಬೇಡ, ನನ್ನ ಮಾತಿಗೆ ಬೆಲೆ ಇಲ್ಲ, ನನಗೆ ರೆಸ್ಪೆಕ್ಟ್ ಇಲ್ಲ, ಈ ಒಂದು ರಿಲೇಷನ್ಶಿಪ್ನಲ್ಲಿ ನನಗೆ ಒಂದು ಪ್ರೀತಿ, ಅನುಕಂಪ, ಒಂದು ಸಪೋರ್ಟ್ ಏನು ಮೊದಲಿತ್ತು ಅದು ನನಗೆ ಈ ವ್ಯಕ್ತಿಯಿಂದ ಸಿಗ್ತಾ ಇಲ್ಲ, ಹೀಗೆ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆ್ಯಸ್ ಐ ಟೋಲ್ಡ್, ನೆಗೆಟಿವ್ ಅಂದರೆ ತೀರಾ ನೆಗೆಟಿವ್ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವರ ಮನಸ್ಥಿತಿ ಇವಾಗ ಒಂದು ಬ್ಲ್ಯಾಕ್ ಎನರ್ಜಿ, ಡಾರ್ಕ್ ಎನರ್ಜಿನಲ್ಲಿದೆ. ಹಾಗೂ ಅವ್ರಿಗೆ ಕೊಡ್ತಾ ಇರುವಂಥ ಅಡ್ವೈಸಸ್ಸು ನೆಗೆಟಿವ್ ಆಗೇ ಇದೆ. ಅದಕ್ಕೆ ಏನಾಗ್ತಾ ಇದೆ ಅಂದರೆ, ನಾನು ಮಾಡೋದೇ ಸರಿ ಇದೆ, ನಾನು ವರ್ತಿಸ್ತಾ ಇರೋದೇ ಸರಿ ಇದೆ ಅಂತ ಅವರು ಇಮೋಷ್ನಲ್ ಆಗಿ ವಲ್ನರಬಲ್ ಆಗಿದ್ದಾರೆ ಅಂತ ನಾನು ಸ್ಟ್ರಾಂಗ್ ಆಗಿ ಪಿಕ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನೀವೇನು ಮಾಡ್ಬೋದು, ನೀವು ಯಾವ ರೀತಿಯಾದ ಆ್ಯಕ್ಷನ್ ತೊಗೋಬೋದು ಅಂದರೆ, ಒಂದು ನಿಮ್ಮ ಕೈಯಲ್ಲಿ ಮಾತಾಡೋಕ್ಕಾಗತ್ತೆ ಅಂದರೆ ಮಾತಾಡಿ, ಒಂದು ಸಲ ರೀಚ್ ಔಟ್ ಆಗಿ. ನಿಮಗೆ ಯಾಕಂದರೆ ಇವಾಗ ಆ ಒಂದು ನಿಮ್ಮ ಎನರ್ಜಿ ಅವ್ರಿಗೆ ಬೇಕಾಗಿದೆ,
ನಿಮ್ಮ ಅಟೆನ್ಷನ್ ಅವ್ರಿಗೆ ಬೇಕಾಗಿದೆ. ನೀವು ಅದನ್ನು ಮಾಡೋದ್ರಿಂದ ಕೂಡ ಕಹಿ ಘಟನೆ ಏನು ನಡೀತಾ ಇದೆ ಅವರ ನಡುವೆ ಅದು ಸರಿ ಹೋಗುತ್ತೆ. ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಸರಿ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅಂದರೆ, ನಿಮ್ಮ ಕಡೆಯಿಂದ ನೀವು ಸ್ವಲ್ಪ ಪಾಸಿಟಿವ್ ಆಗಿ ಸಪೋರ್ಟಿವ್ ಆಗಿ ಮಾತಾಡೋಕ್ಕಾಗುತ್ತೆ ಅಂದರೆ, ತಾಳ್ಮೆಯಿಂದ ಇರೋಕ್ಕಾಗುತ್ತೆ ಅಂದರೆ, ರೀಡಿಂಗ್ ಪ್ರಕಾರವಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ನೆಗೆಟಿವ್ ಎನರ್ಜಿನ ತೆಗೆದು ಹಾಕೋದಕ್ಕೆ, ಇದು ಒಂದು ಬ್ಲಾಕೇಜ್ನ ತೆಗೆದು ಹಾಕೋದಕ್ಕೆ ನೀವು ಮಾತಾಡೋದು ಬೆಟರ್ ಅಂತ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಕೈಲಿ ಆಗುತ್ತೆ ಅಂದರೆ, ಅವರು ಈಗ ಒಂದೊಂದು ಇನ್ಸಿಡೆಂಟಲ್ಲಿ ಅವ್ರು ಬ್ಲಾಕ್ ಮಾಡಿಬಿಟ್ಟಿರ್ತಾರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗೋಲ್ಲ, ಅದು ಪ್ರಾಬ್ಲಮ್, ನೀವೇನೂ ಮಾಡೋಕ್ಕಾಗಲ್ಲ. ಆದರೆ ನಿಮ್ಮ ಕೈನಲ್ಲಿದೆ, ನೀವು ಅವ್ರ ಹತ್ರ ಮಾತಾಡ್ಬೋದು. ಆ ಒಂದು ಸ್ಥಿತಿಲಿದೆ ನಿಮ್ಮ ರಿಲೇಷನ್ಶಿಪ್ ಅಂದರೆ, ನಾನು ಖಂಡಿತವಾಗ್ಲೂ ಅದನ್ನೇ ಹೇಳ್ತೀನಿ, ನೀವು ಮಾತಾಡಿ. ಏನಾದರೂ ಅವ್ರ ಡೌಟ್ ಇದೆ ಅಥವಾ ಏನಾದ್ರು ಕ್ಲಾರಿಫೈ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಯಾಕಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ಜಾಸ್ತಿನೇ ಇದೆ. ಆ ವ್ಯಕ್ತಿ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ನೀವು ಮಾಡಿರುವಂಥ ಒಳ್ಳೆಯ ವಿಷಯಗಳು ಕೂಡ ಸುಳ್ಳೇನೋ, ಅಂದರೆ ನೀವು ನಾಟಕ ಆಡಿದ್ರೇನೋ, ನೀವು ಇವಾಗ ಏನಿದ್ದೀರಾ ಅದೇ ರಿಯಾಲಿಟಿನೇನೋ, ನಿಮ್ಮ ಬಗ್ಗೆನೇ ಅವರು ಒಂದು ಕಪ್ಪು ಚುಕ್ಕೆ ಇಡ್ತಾ ಇದ್ದಾರೆ. ಅಂದರೆ ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆನೇ ಅವರು ಡೌಟ್ ಪಡ್ತಾ ಇದ್ದಾರೆ, ನೀವು ಸರಿ ಇಲ್ಲ ಅನ್ನೋ ರೀತಿಯಾಗಿ. ಸೊ ಅದನ್ನು ಸರಿ ಮಾಡ್ಕೋಬೇಕು ಅಂದರೆ, ಆ್ಯಸ್ ಐ ಟೋಲ್ಡ್, ಕಮ್ಯುನಿಕೇಷನ್ ಮ್ಯಾಟರ್ಸ್. ಮಾತಾಡೋಕ್ಕಾಗುತ್ತೆ ಅಂದರೆ ಮಾತಾಡಿ. ನಿಮ್ಮ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಪ್ರಕಾರವಾಗಿ ನೋಡೋಕೆ ಹೋದರೆ ಹಾಗೆ ಬರ್ತಾ ಇದೆ. ಫ್ಲೇಮ್ ಇನ್ನೂ ಬರ್ನ್ ಆಗ್ತಾ ಇದೆ, ಕ್ಯಾಂಡಲ್ ಬರ್ನ್ ಆಗ್ತಾ ಇದೆ, ನೀರಿನಲ್ಲಿದ್ದರೂ ಬರ್ನ್ ಆಗ್ತಾ ಇದೆ. ಸೊ ದೆರ್ ಇಸ್ ಅ ಹೋಪ್. ಕಂಪ್ಲೀಟಾಗಿ ಹೋಪ್ಲೆಸ್ ಆಗಿಲ್ಲ ರಿಲೇಷನ್ಶಿಪ್, ಹೋಪ್ ಇದೆ, ಸರಿ ಹೋಗುತ್ತೆ ಅನ್ನೋ ಥರ ಇದೆ. ಸೊ ಇನ್ನು ಇದರಲ್ಲಿ ಏನಿದೆ ಮೆಸೇಜಸ್, ಹಾರ್ಟ್ ಮೆಸೇಜಸ್ ಏನಿದೆ ಅಂತ ಕೂಡ ನಾನು ನಿಮ್ಗೆ ಹೇಳಿಬಿಡ್ತೀನಿ. ಇನ್ನು ಈ ಒಂದು ಫ್ಲೇಮ್ ಬರ್ನ್ ಆಗ್ತಾ ಇರೋದು ವಿಚ್ ಈಸ್ ಅ ಗುಡ್ ಸೈನ್ ಫಾರ್ ಯು. ಅವರ ರಿಲೇಷನ್ಶಿಪ್ ವಿಷಯವಾಗಿಯೇ ಬರ್ತಾ ಇರೋದು ಮೆಸೇಜ್ ಏನಂದರೆ, ಇಟ್ ಈಸ್ ಇಂಪಾರ್ಟೆಂಟ್ ರೈಟ್ ನೌ ಟು ಟೇಕ್ ಅ ಸ್ಟೆಪ್ ಬ್ಯಾಕ್ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್ ಅಲೋನ್ ಇನ್ಸ್ಟೆಡ್ ಆಫ್ ಪ್ಲೇಸಿಂಗ್ ಯೋರ್ ಫೋಕಸ್ ಆನ್ ಅನದರ್. ನೌ ಇಸ್ ದ ಟೈಮ್ ಟು ಗಿವ್ ಟು ಯೋರ್ ಸೆಲ್ಫ್. ಸೊ ನೀವು ಇವಾಗ ಒಂದು ನೆಗೆಟಿವ್ ಮೆಂಟ್ಯಾಲಿಟಿಗೆ ಬರೋಕ್ಕೆ ಹೋಗಬೇಡಿ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಅವ್ರು ಇವಾಗ ಹಾಗೇ ಇದ್ದಾರೆ, ಅದರರ್ಥ ನೀವು ಹಾಗೇ ಇರಬೇಕು, ನೀವು ಬಿಟ್ಬಿಡಬೇಕು ಅಥವಾ ನೀವು ಆ ಥರದ್ದೊಂದು ಡಿಸಿಷನ್ ತೊಗೋಬೇಕು ಅನ್ನೋದಂತ ಅಲ್ಲ. ನೀವಿಬ್ಬರು ಒಂದು ಬ್ರೇಕ್ ತೊಗೊಳ್ಳೋದು, ಒಂದು ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದು ಕೂಡ ಒಳ್ಳೆಯದೇನೆ ಅಂತ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಹೀಲಿಂಗ್ ಬರ್ತಾ ಇದೆ. ಒಬ್ರನ್ನೊಬ್ಬರು ತುಂಬ ಹರ್ಟ್ ಮಾಡ್ಕೊಂಡಿದ್ದೀರಾ, ತುಂಬ ನೋವಿನ ಮಾತುಗಳನ್ನ ಆಡಿದ್ದೀರಾ. ಸೊ ಫ್ಲಿಕ್ಕರ್ ಆಗ್ತಾ ಇದೆ ಕ್ಯಾಂಡಲ್. ಇದರ ಅರ್ಥ ಏನು ಅಂದರೆ, ಅವರ ನಡುವೆ ಕೋಪ ತಾಪಗಳು, ಮನಸ್ತಾಪಗಳು ಹೆಚ್ಚಾಗಿದೆ. ಇಮ್ಯಾಜಿನ್ ಯೋರ್ ಸೆಲ್ಫ್ ಆ್ಯಂಡ್ ಯೋರ್ ಬಿಲವ್ಡ್ ಸರೌಂಡೆಡ್ ಬೈ ಲೈಟ್. ಫೀಲ್ ಯೋರ್ ರಿಲೇಷನ್ಶಿಪ್ ಬೀಯಿಂಗ್ ಹೀಲ್ಡ್ ದಿಸ್ ವೆರಿ ಮೂಮೆಂಟ್. ಸೊ ಈ ರಿಲೇಷನ್ಶಿಪ್ಗೆ ಹೀಲಿಂಗ್ ಮುಖ್ಯವಾಗುತ್ತೆ. ಸ್ವಲ್ಪ ಪ್ರೇಯರ್ಸ್ ಮಾಡಿ, ಮ್ಯಾನಿಫೆಸ್ಟೇಷನ್ ಪಾಸಿಟಿವ್ ಆಗಿ ಮಾಡ್ಕೊಳ್ಳಿ. ಅವರ ಬಗ್ಗೆ ಒಳ್ಳೆಯದ್ರ ಬಗ್ಗೆ ಫೋಕಸ್ ಮಾಡಿ. ನೆಗೆಟಿವ್, ಅವ್ರು ಇವಾಗ ನೆಗೆಟಿವ್ ಆಗಿದ್ದಾರೆ, ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ. ನೀವು ಅವರು ಮತ್ತು ನೀವು ಕಳೆದಿರುವಂಥ ಒಳ್ಳೆ ಕ್ಷಣಗಳ ಬಗ್ಗೆ ಯೋಚನೆ ಮಾಡಿ ಅಂತ ಮೆಸೇಜ್ ಬರ್ತಾ ಇದೆ. ಸೊ ಆರೆಕಲ್ ಮೆಸೇಜಸ್ ಏನಾಗಿದೆ ನಿಮಗೆ, ಅವರ ಮೈಂಡ್ ಮೆಸೇಜಸ್ ಏನಾಗಿದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸ್ವಲ್ಪ ಟೈಮ್ ಕೊಡೋದ್ರಿಂದ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತ ಬರ್ತಾ ಇದೆ ಅಕಾರ್ಡಿಂಗ್ ಟು ಟ್ಯಾರೋ. ನಾನೇನು ನೋಡ್ತಿದ್ದೀನಿ ಅಂದರೆ, ಇನ್ನೊಂದು 3 to 4 ವೀಕ್ಸ್ನಲ್ಲಿ ನೀವಿಬ್ಬರು ಒಂದು ಕಂಫರ್ಟಬಲ್ ಸ್ಟೇಟಿಗೆ ಬರಬೇಕು ಅಂತ ತೋರಿಸ್ತಾ ಇದೆ. ಐ ವಾಂಟ್ ಟು ಟೆಲ್ ಯು ದ ಟ್ರೂತ್ ಅಂತ ಬರ್ತಾ ಇದೆ. ಇದು ಅವ್ರ ಕಡೆಯಿಂದ ನಿಮಗೆ ಮೆಸೇಜ್, ನಾನೇನೋ ಒಂದು ಸತ್ಯವನ್ನು ನಿನ್ಗೆ ಹೇಳಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಡ್ಯಾಮೇಜ್ ಕಾರ್ಡ್ ಬಂದಿದೆ. ವಿ ಆರ್ ಬೋತ್ ಹರ್ಟಿಂಗ್ ಫ್ರಮ್ ದಿಸ್. ಅವ್ರಿಗೂ ಗೊತ್ತಿದೆ, ಅವ್ರಿಗೂ ಹರ್ಟ್ ಆಗ್ತಾ ಇದೆ, ಅವ್ರಿಗದು ಗೊತ್ತಿದೆ, ನಿಮಗೂ ಹರ್ಟ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಡಿಸಾನೆಸ್ಟಿ. ಬೈ ಲೈಯಿಂಗ್ ಐ ರಿಪ್ಡ್ ಅಸ್ ಅಪಾರ್ಟ್. ಸೊ ಅವ್ರಿಗಿನ್ನ ಏನೋ ಒಂದು ಗಿಲ್ಟ್ ಏನು ಕಾಡ್ತಾ ಇದೆ ಅಂದರೆ, ನಿಮಗೇನೋ ಸುಳ್ಳು ಹೇಳಿದ್ದೀನಿ, ಅದು ನನಗೆ ನೋವಾಗಿದೆ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ನಿಮಗೆ ಸುಳ್ಳು ಹೇಳಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಲಾಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಐ ವಿಶ್ ಐ ಕುಡ್ ರೈಟ್ ಮೈ ರಾಂಗ್ಸ್ ಮಿಸ್ಟೇಕ್ಸ್ ಅಂತ ಕೂಡ ಬರ್ತಾ ಇದೆ. ಅವರು ಕೆಲವು ತಪ್ಪುಗಳನ್ನ ಮಾಡಿದ್ದಾರೆ, ನಿಮಗೆ ನೋವು ಮಾಡಿದ್ದಾರೆ, ಸುಳ್ಳು ಹೇಳಿದ್ದಾರೆ, ಬೇಜಾರು ಮಾಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ ಈ ಕ್ಷಣದಲ್ಲಿ. ಓಕೆ, ಅದು ನಿಮ್ಮ ಮೆಸೇಜಸ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಈಗ ನಾನು ನೆಕ್ಸ್ಟ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ವೈಟ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡಿದ್ರು, ನಿಮಗೆ ವ್ಯಾಕ್ಸ್ ರೀಡಿಂಗ್ ಏನಿದೆ ಅಂತ ಹೇಳ್ತೀನಿ. ನೋಡೋಣ ಏನು ಬರುತ್ತೆ ನಿಮಗೆ ಅಂತ. ವೈಟ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಿದ್ದೀನಿ. ಮತ್ತು ಟ್ಯಾರೋ ಕೂಡ ಮಾಡ್ತೀನಿ, ಮೆಸೇಜಸ್ ಕೂಡ ಹೇಳ್ತೀನಿ. ವಿಡಿಯೋನ ನೋಡಿ ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಲೆಟ್ಸ್ ಸಿ ಅವರು ಏನು ಹೇಳಬೇಕು ಅಂತ ಹೊರಟಿದ್ದಾರೆ ನಿಮಗೆ, ಅವ್ರ ಮನಸ್ಥಿತಿ ಈಗ ನಿಮ್ಮ ಬಗ್ಗೆ ಏನಿದೆ ಅಂತ.
ಈ ರಿಲೇಷನ್ಶಿಪ್ ಸರಿ ಹೋಗುತ್ತಾ ಅಂತ ಕೂಡ ನಾನು ನೋಡೋಣ. ಫ್ಲೇಮ್ ಆಫ್ ಆಗೋಯಿತು. ಇದರ ಅರ್ಥ ಏನಂದರೆ ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಇರ್ಬೋದು, ಇಬ್ಬರ ರಿಲೇಷನ್ಶಿಪ್ ಆಫ್ ಆಗಿರ್ಬೋದು, ಸರಿಯಾಗಿಲ್ಲದೆ ಇರ್ಬೋದು, ಸೈಲೆಂಟ್ ಇರ್ಬೋದು, ರಿಲೇಷನ್ಶಿಪ್ನಲ್ಲಿ ಏನು ಮಾತುಕತೆ ನಡೀದೇ ಇರ್ಬೋದು. ಆ ಥರದ್ದೊಂದು ಒಂದು ಎನರ್ಜಿನ ಈ ಕೂಡಲೇ ನಾನು ಪಿಕ್ ಮಾಡ್ತಾಯಿದ್ದೀನಿ. ನಾನೇನು ತೀರಾ ಡ್ಯಾಮೇಜ್ ಆಗಿದೆ ಅಂತ ನಾನು ಹೇಳೋದಿಲ್ಲ. ಈ ರಿಲೇಷನ್ಶಿಪ್ ಏನು ಅಷ್ಟು ಹಾರಬಲ್ ಸ್ಟೇಟಿಗೆ ಬಂದಿಲ್ಲ. ಆಫ್ಕೋರ್ಸ್ ಅವ್ರಿಗೆ ನಿಮ್ಮ ಬಗ್ಗೆ ಅಷ್ಟೇ ಕಾಳಜಿ ಇದೆ, ನಿಮಗೆ ಅವ್ರ ಬಗ್ಗೆ ಅಷ್ಟೇ ಪ್ರೀತಿ ಇದೆ. ಅದನ್ನು ನಾನು ಪಿಕ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಯ ಮನಸ್ಥಿತಿ ಇವಾಗ ಏನಿದೆ ಅಂದರೆ ಸ್ವಲ್ಪ ಪೇಯ್ನ್. ಈ ವ್ಯಕ್ತಿ ಪೇಯ್ನಲ್ಲಿದ್ದಾರೆ. ಇತ್ತೀಚೆಗೆ ಏನೋ ಒಂದು ಘಟನೆ ನಡೆದಿದೆಯಲ್ಲ, ಅದ್ರ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಾ ಇರೋವಂಥದ್ದು, ಹೀಗಾಯಿತು ಹಾಗಾಯಿತು ಅಂತ ಲೈಕ್ ಓವರ್ ಥಿಂಕಿಂಗ್ ಮಾಡುವಂಥದ್ದು, ಇದೆಲ್ಲ ಈ ವ್ಯಕ್ತಿಯ ಮನಸ್ಥಿತಿ ಈಗ ಪ್ರೆಸೆಂಟ್ನಲ್ಲಿದೆ. ಆದರೂ ನಿಮ್ಮನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಒಂದು ಸ್ಥಿತಿನಲ್ಲಿಲ್ಲ. ನಿಮ್ಮನ್ನು ಬಿಟ್ಟು ಹೋಗೋಣ, ಬಿಟ್ಬಿಡೋಣ, ಈ ಥರ ಅವ್ರು ಯೋಚನೆ ಮಾಡ್ತಾಯಿಲ್ಲ. ಅಂದರೆ ನೀವೇನೋ ಮಾಡಿರಬಹುದು ಅಥವಾ ನೀವೇನೋ ಹೇಳಿರಬಹುದು, ಕಹಿಯಾಗಿ ಏನೋ ಹೇಳಿರೋದನ್ನೇ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಹೀಗೆ ಹೇಳಿದ್ರಲ್ಲ, ಈ ಥರ ಆಯ್ತಲ್ಲ, ಇದು ಸರಿ ಇಲ್ಲ, ಹೀಗೆಲ್ಲ ಈ ವ್ಯಕ್ತಿ ಅಂದರೆ ದಿಸ್ ಪರ್ಸನ್ ಇಸ್ ಟೂ ಸೆನ್ಸಿಟಿವ್. ನೀವು ಯಾರ ಬಗ್ಗೆ ಇವಾಗ ರೀಡಿಂಗ್ ತೊಗೊಳ್ತಾ ಇದ್ದೀರಾ, ಈ ವ್ಯಕ್ತಿ ತುಂಬ ಸೆನ್ಸಿಟಿವ್ ಪರ್ಸ್ನಾಲಿಟಿ. ಏನೋ ಒಂದು ಹೇಳ್ತೀರಾ ಅದನ್ನು ನೆಗೆಟಿವ್ ಆಗೇ ತೊಗೊಂಡ್ಬಿಡ್ತಾರೆ. ಯೂಶ್ವಲಿ ಅವರು ಜಾಸ್ತಿ ಫೋಕಸ್ ಮಾಡೋದು ನೆಗೆಟಿವ್ಗೆ, ಪಾಸಿಟಿವ್ಗಲ್ಲ. ಸ್ವಲ್ಪ ಸೆಲ್ಫ್ ಎಸ್ಟೀಮ್ ಪ್ರಾಬ್ಲಮ್ ಇದೆ, ಅಂದರೆ ಕಾನ್ಫಿಡೆನ್ಸ್ ಕಮ್ಮಿ ಇದೆ. ನೀವೇನೋ ಹೇಳಿದ್ರೆ ಅವರು ಅದನ್ನು ನೀನು ಇದನ್ನೇ ಹೇಳಿದ್ದು, ನೀನು ನನ್ನ ಮನಸ್ಸು ನೋಯ್ಸೋಕ್ಕೆ ಹೇಳಿದ್ದು, ಈ ಥರ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ಸುಲಭವಾಗಿ. ನಿಮ್ಮ ಬಗ್ಗೆ ಅಷ್ಟೇ ಪ್ರೀತಿ ಇದೆ, ನಿಮ್ಮನ್ನು ಬಿಡಬೇಕು, ಬಿಟ್ಟು ಹೊಟ್ಟೋಗಬೇಕು ಅಂತ ಈ ವ್ಯಕ್ತಿ ಯಾವತ್ತೂ ಯೋಚನೆ ಮಾಡಿಲ್ಲ ಬೇಸಿಕ್ಲಿ. ಆದರೆ ನಿಮ್ಮಲ್ಲಿರುವಂಥ ಒಂದು ಸ್ಟ್ರೆಂತ್ನ ನೋಡಿ ಅವರು ಸ್ವಲ್ಪ ಭಯ ಪಟ್ಕೊಳ್ತಾರೆ ಎಷ್ಟೋ ಸಲ. ಅಂದರೆ ಅವರು ನಿಮ್ಮನ್ನು ಕಂಪೇರ್ ಮಾಡಿದಾಗ ನೀವು ತುಂಬಾ ಸ್ಟ್ರಾಂಗಾಗಿ ಕಾಣ್ತೀರಾ. ಇದನ್ನು ಅವ್ರಿಗೆ ಎಷ್ಟೋ ಸಲ ಸಹಿಸ್ಕೊಳ್ಳೋಕ್ಕಾಗಲ್ಲ. ಮತ್ತು ನೀವು ನಿಮ್ಮ ಲೈಫಲ್ಲಿ ಇವಾಗ ಚೆನ್ನಾಗಿರಬಹುದು, ನಿಮ್ಮ ಲೈಫ್ನಲ್ಲಿ ನಿಮ್ಮ ಕರಿಯರ್ ಪಾತ್ ಚೆನ್ನಾಗಿರ್ಬೋದು, ಯಾವುದೋ ಒಂದು ಏರಿಯಾ ಆಫ್ ಯುವರ್ ಲೈಫ್ನಲ್ಲಿ ನೀವು ತುಂಬ ಮುಂದೆ ಬರ್ತಾ ಇರೋದು ಅವರು ಗಮನಿಸ್ತಾ ಇದ್ದಾರೆ. ಅದನ್ನು ಅವರು ತೊಗೊಳಕ್ಕೂ ಆಗ್ತಾ ಇಲ್ಲ. ಸೊ ದ್ಯಾಟ್ ಈಸ್ ದ ರೀಸನ್ ಅವ್ರಿಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಈ ಒಂದು ರಿಲೇಷನ್ಶಿಪ್ನಲ್ಲಿ ಕಾಡ್ತಾ ಇದೆ. ನೀವು ಬಿಟ್ಟು ಹೋಗ್ಬಿಡ್ತೀರೇನೋ, ಅವ್ರು ಬಿಟ್ಟು ಹೋಗೋದಿರಲಿ, ನೀವೇ ಬಿಟ್ಟು ಹೋಗ್ಬಿಡ್ತೀರೇನೋ ಅನ್ನೋ ಥರ ಎಷ್ಟೋ ಸಲ ಈ ವ್ಯಕ್ತಿ ಯೋಚನೆ ಮಾಡಿದ್ದಾರೆ. ಈ ರಿಲೇಷನ್ಶಿಪ್ ವರ್ಕ್ ಆಗಲ್ವೇನೋ, ನೀವು ಇನ್ನೂ ಬೆಳೀತಾ ಹೋದಾಗ ಅವ್ರನ್ನ ನೀವು ವ್ಯಾಲ್ಯೂ ಮಾಡಲ್ವೇನೋ, ರೆಸ್ಪೆಕ್ಟ್ ಮಾಡಲ್ವೇನೋ, ಈ ಥರ. ಆ್ಯಸ್ ಐ ಟೋಲ್ಡ್, ದಿಸ್ ಪರ್ಸನ್ ಇಸ್ ಓವರ್ ಥಿಂಕಿಂಗ್. ಇಷ್ಟು ಓವರ್ ಥಿಂಕಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ರಿಲೇಷನ್ಶಿಪ್ ಫೌಂಡೇಶನ್ ಸ್ಟ್ರಾಂಗ್ ಆಗಲ್ಲ, ವೀಕ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿದೆ, ಆದರೂ ಕೂಡ ಅವರು ಅದನ್ನು ಅರ್ಥ ಮಾಡ್ಕೊಳ್ಳದೆ ನಿಮ್ಮ ಬಗ್ಗೆನೇ ಒಂದು ಕೆಟ್ಟದಾಗಿರುವಂಥ ಯೋಚನೆಗೆ ಒಳಗಾಗಿದ್ದಾರೆ. ಸೊ ದ್ಯಾಟ್ ಶೋಸ್ ಇವರು ಪ್ರೀತಿನೇ ಅವ್ರ ಲೈಫ್ನಲ್ಲಿ ಅನುಭವಿಸಿಲ್ಲ. ತುಂಬ ನೆಗ್ಲೆಕ್ಟೆಡ್ ಲೈಫ್ನ ಇವರು ನೋಡಿದ್ದಾರೆ ಬಾಲ್ಯದಲ್ಲಿ. ನೆಗ್ಲೆಕ್ಟೆಡ್ ಚೈಲ್ಡ್ ಅಂತ ಹೇಳ್ಬೋದು. ಅವ್ರಿಗೆ ಯಾರು ತುಂಬ ಕಾಳಜಿಯಾಗಿ ನೋಡ್ಕೊಳ್ಳುವಂಥದ್ದು, ರಿಲೇಷನ್ಶಿಪ್ ಅಷ್ಟು ಚೆನ್ನಾಗಿರಲಿಲ್ಲ ಇವ್ರದ್ದು, ತುಂಬಾ ಕೆಯಾಟಿಕ್ ಅಂತ ಹೇಳ್ಬೋದು. ಆ ಥರ ಅವ್ರಿಗೆ ಅನುಭವಗಳಾಗಿದೆ. ಅದರಿಂದ ಏನಾಗ್ತಾಯಿದೆ ಅಂದರೆ ನೀವು ಹಾಗೆ ಬಿಟ್ಟು ಹೋಗ್ಬಿಡ್ತೀರೇನೋ, ನೀವು ಆ ರೀತಿಯಾಗಿ ನೋಯಿಸ್ತೀರೇನೋ, ಯಾರೋ ಏನೋ ಮಾಡಿದ್ದನ್ನು ನೀವು ಹಾಗೆ ಮಾಡ್ತೀರಾ ಅಂತ ಅವರು ಯೋಚನೆ ಮಾಡ್ತಾಯಿದ್ದಾರೆ, ಭಯ ಪಡ್ತಾ ಇದ್ದಾರೆ. ಸೊ ನೀವು ಅವ್ರಿಗೇನೇ ಈಗ ಈ ಥರದೊಂದು ಯೋಚನೆ ಇದೆಯಲ್ಲ, ಅವರೇ ತೆಗೆದು ಹಾಕ್ಕೋಬೇಕಾಗತ್ತೆ. ನೀವು ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ನೀವು ಎಷ್ಟೋ ಸಲ ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟಿರಬಹುದು, ನೀವು ಎಷ್ಟೋ ಸಲ ಅವ್ರಿಗೆ ಅರ್ಥ ಆಗೋ ಹಾಗೆ ಹೇಳಿರಬಹುದು, ಈ ಥರ ನೀನು ಯೋಚನೆ ಮಾಡ್ತಾ ಇರೋದು ತಪ್ಪಿದೆ, ಹಾಗಿಲ್ಲ, ನೀನು ಇದರಿಂದ ಆಚೆ ಬಾ ಅಂತ ನೀವು ಬಹಳಷ್ಟು ಸಲ ಮೋಟಿವೇಟ್ ಕೂಡ ಮಾಡಿದ್ದೀರಾ ಈ ವ್ಯಕ್ತಿಗೆ. ಆದರೆ ಅವರ ಒಂದು ನೆಗೆಟಿವಿಟಿ, ಅವರ ಒಂದು ಯೋಚನೆನ ನೀವು ಜಯಿಸೋಕ್ಕಾಗಿಲ್ಲ. ಅದರಿಂದನೇ ನೀವು ಈ ಥರದೊಂದು ಪರಿಸ್ಥಿತಿಗೆ ಬಂದಿರೋದು. ಯಾಕಂದರೆ ಈ ವ್ಯಕ್ತಿ ನೀವು ಎಷ್ಟು ಮಾಡಿದ್ರೂ ಕೂಡ ನಾಟ್ ಇನಫ್ ಅಂತಾರೆ. ಅಂದರೆ ನೀವು ಮಾಡಿದ್ದು ಏನೇ ಆಗಿರಲಿ ಸಾಲದು, ನೀನು ಮಾಡ್ತಾ ಇರೋದು ಸಾಲ್ತಾ ಇಲ್ಲ, ನಾನೇ ನಿಂಗೆ ತುಂಬ ಮಾಡ್ತಾಯಿದ್ದೀನಿ. ಸೊ ತುಂಬ ಕಂಪ್ಯಾರಿಸನ್ ಮಾಡ್ತಾರೆ. ಪಾಸಿಟಿವ್ನೆಸ್ ನಾನು ಸ್ಟ್ರಾಂಗಾಗಿ ಈ ವ್ಯಕ್ತಿಯಲ್ಲಿ ನೋಡ್ತಾ ಇದ್ದೀನಿ. ಸೊ ಇವಾಗ ಏನಾಗುತ್ತೆ ಅಂದರೆ ವೀಕ್ ಮೈಂಡ್ಸೆಟ್ ಇದ್ದಾಗ ಏನಾಗುತ್ತೆ ಅಂದರೆ ವೀಕ್ ಡೆಸಿಷನ್ಸ್ನ ತೊಗೊಂಡ್ಬಿಡ್ತಾರೆ. ಸೊ ಅದನ್ನೇ ಇವರು ಮಾಡಿರೋದು. ಈ ಒಂದು ಸ್ಥಿತಿನಲ್ಲಿ ಅವ್ರು ತೊಗೊಳ್ತಾ ಇರುವಂಥ ಸ್ಟೆಪ್ಸ್ ಇದೆಯಲ್ಲ, ಈ ರಿಲೇಷನ್ಶಿಪ್ ಹಾಳಾಗೋ ಥರನೇ ಇದೆ. ಅಂದರೆ ದೂರ ಇರೋದು, ಮಾತು ಬಿಡೋದು,
ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡೋದು, ನಿಮ್ಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಕಂಪೇರ್ ಮಾಡೋದು, ಈ ಥರ ಎಲ್ಲ ಆ್ಯಟಿಟ್ಯೂಡ್ನ ಈ ವ್ಯಕ್ತಿ ಬೆಳೆಸ್ಕೊಳ್ತಾ ಇದ್ದಾರೆ. ಬಿಕಾಸ್ ಅವರ ಒಂದು ಆ್ಯಟಿಟ್ಯೂಡ್ನ ಅವರು ಕವರಪ್ ಮಾಡೋದಕ್ಕೆ ನಿಮ್ಮನ್ನು ಅವರು ಒಂದು ಟಾರ್ಗೆಟ್ ಆ್ಯಂಡ್ ನೆಗೆಟಿವ್ ಆಗಿ ಬಿಂಬಿಸ್ತಾ ಇದ್ದಾರೆ ಅಂತ ಕೂಡ ನಾನು ಹೇಳ್ಬೋದು. ಸರಿ ಹೋಗುತ್ತೆ, ಆದರೆ ಟೈಮ್ ತೊಗೊಳುತ್ತೆ ಅಂತ ಹೇಳ್ತೀನಿ. ಸೊ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಕಡೆಯಿಂದ ನೀವು ಹೇಗೆ ಈ ವ್ಯಕ್ತಿನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅದು ಮ್ಯಾಟರ್ ಆಗುತ್ತೆ. ನೀವು ಎಷ್ಟು ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತಾನೆ ಇರ್ತೀರಾ, ನೀವು ಹೀಗೆ ಅವರ ಒಂದು ಇಲ್ ಟ್ರೀಟ್ಮೆಂಟ್ನ ಸ್ವೀಕರಿಸ್ತಾನೆ ಇರ್ತೀರಾ, ಅವರು ಅದನ್ನು ಪದೇ ಪದೇ ಮಾಡ್ತಾ ಇರ್ತಾರೆ. ಸೊ ನಾನು ಪಾಯಿಂಟ್ ಏನು ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ನಿಮ್ಮನ್ನ ಎಲ್ಲೂ ಬಿಟ್ಟು ಹೋಗೋದಿಲ್ಲ, ಆದರೆ ಅವರು ಅಟೆನ್ಷನ್ ಗೇನ್ ಮಾಡೋಕ್ಕೆ ಏನೇನೋ ಮಾಡ್ತಾಯಿದ್ದಾರೆ. ಅಟೆನ್ಷನ್ ಸೀಕರ್ ಅಂತ ಹೇಳ್ತೀವಲ್ಲ, ಆ ಥರದ್ದೊಂದು ಆ್ಯಟಿಟ್ಯೂಡ್ ಇವ್ರದ್ದು. ಸೊ ಬೇಕು ಅಂತಲೇ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಕಂಪ್ಲೀಟಾಗಿ ಅವೇರ್ನೆಸ್ ಇದೆ, ಅವರು ಹೇಗೆ ನಿಮ್ಮ ಹತ್ರ ವರ್ತಿಸ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಅದಕ್ಕೆ ಅವ್ರ ರಿಯಾಕ್ಷನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ಅಂದರೆ, ನೀವೇ ಅವ್ರ ಹಿಂದೆ ಹೋಗಬೇಕು, ನೀವೇ ಸರಿ ಮಾಡಬೇಕು, ನೀನು ಬೇಕು ಅಂತ ಹಂಬಲಿಸ್ಬೇಕು, ಈ ಥರ ಎಲ್ಲ ಅವರು ಡ್ರಾಮಾನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇವಾಗ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರೋದ್ರಿಂದ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಅದನ್ನು ನೀವು ಎಂಟರ್ಟೈನ್ ಮಾಡುವ ಅವಶ್ಯಕತೆ ಇಲ್ಲ. ಡೋಂಟ್ ಎಂಟರ್ಟೈನ್ ದಿಸ್ ನೆಗೆಟಿವಿಟಿ, ಬಿಕಾಸ್ ಹೀ ಆರ್ ಶಿ ಯಾರೇ ಆಗಿರ್ಬೋದು, ಈ ವ್ಯಕ್ತಿ ಇವರ ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ಇವರು ಸಮಾಧಾನ ಆಗೋದಕ್ಕೆ ನಿಮ್ಮಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ತುಂಬ ತುಂಬ ತಪ್ಪಾಗಿದೆ. ಸೊ ಅದನ್ನು ನೀವು ಬೆಳೆಸಿದಾಗ ಅವರು ಹಾಗೆ ವರ್ತಿಸ್ತಾ ಹೋಗ್ತಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಸ್ಟ್ರಾಂಗ್ ಆಗಿರಿ. ಇನ್ನು 1 ತಿಂಗಳಲ್ಲೇ ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗಬೇಕಾಗತ್ತೆ. ಅವ್ರೇನೂ ಮಾಡೋದಿಲ್ಲ, ಜಸ್ಟ್ ಈಗ ಅವರು ಬಿಟ್ಟು ಹೋಗಿಬಿಡ್ತಾರೆ, ನೀವು ಆ ಒಂದು ಭಯದಲ್ಲಿರೋ ಅವಶ್ಯಕತೆ ಇಲ್ಲ. ಅವರೇ ಇವಾಗ ಭಯದಲ್ಲಿದ್ದಾರೆ, ನೀವೇ ಬಿಟ್ಟು ಹೋಗಿಬಿಡ್ಬೋದು ಅಂತ. ಸೊ ಜಸ್ಟ್ ಬಿ ಸ್ಟ್ರಾಂಗ್, ರಿಲ್ಯಾಕ್ಸ್ಡ್ ಆಗಿರಿ, ಏನೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಗುರಿಗಳ ಬಗ್ಗೆ, ನಿಮ್ಮ ದೈನಂದಿನ ಚಟುವಟಿಕೆಗಳ ಬಗ್ಗೆ ಗಮನ ಕೊಡಿ, ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅವರು ಹೀಗೆ ಇನ್ನೊಂದು 2 ವಾರ ವರ್ತಿಸ್ತಾ ಇರಬಹುದು, ಏನೇ ಮಾಡ್ತಿರ್ಬೋದು, ಒಂದು 2 ವಾರ ಮಾಡ್ತಾರೆ, ಮ್ಯಾಕ್ಸಿಮಮ್ 2 ವಾರ ಮಾಡ್ತಾರೆ. 2 ವಾರ ಆದಮೇಲೆ ಅವ್ರು ವಾಪಸ್ ಬರ್ತಾರೆ. ಬೇಸಿಕ್ಲಿ ಇನ್ನೊಂದು ತಿಂಗಳಲ್ಲಿ ನಿಮ್ಮ ರಿಲೇಷನ್ಶಿಪ್ ಸ್ಟೇಟಸ್ ಏನೇ ಆಗಿರ್ಬೋದು ಸರಿ ಹೋಗುತ್ತೆ ಅಂತಲೇ ತೋರಿಸ್ತಾ ಇದೆ. ಯಾಕೆಂದರೆ ಅವರು ನೀವು ಇಲ್ಲದೇ ಇರೋ ಲೈಫ್ನ ಇಮ್ಯಾಜಿನ್ನು ಮಾಡ್ಕೊಳಕ್ಕಾಗಲ್ಲ, ಆ ಥರದ್ದು ಒಂದು ಪರಿಸ್ಥಿತಿ ಅವ್ರದ್ದು. ಆದರೂ ಕೂಡ ಈಗೋ ಇರೋದ್ರಿಂದ, ಆದರೂ ಕೂಡ ಒಂದು ಆ್ಯಟಿಟ್ಯೂಡ್ ಇರೋದ್ರಿಂದ ಹೀಗೆಲ್ಲ ನಡೀತಾ ಇದೆ ಪ್ರಾಬ್ಲಮ್ಸ್ ಅವರ ನಡುವೆ. ಸೊ ದ್ಯಾಟ್ ವಾಸ್ ಯುವರ್ ಕ್ಯಾಂಡಲ್ ರೀಡಿಂಗ್. ನಾನಿವಾಗ ಅವರ ಮೈಂಡ್ ಮೆಸೇಜಸ್ ಏನಾಗಿದೆ ಅಂತ ಕೂಡ ಹೇಳಿಬಿಡ್ತೀನಿ. ಅವ್ರಿಗೇನು ಹೇಳಬೇಕು ಅನ್ನಿಸ್ತಾ ಇದೆ ನಿಮಗೆ, ನಿಮ್ಮ ಹತ್ರ ಅವ್ರಿಗೆ ಏನು ಶೇರ್ ಮಾಡ್ಕೋಬೇಕು ಅನ್ನಿಸ್ತಾ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅವರ ಮೈಂಡ್ ಮೆಸೇಜಸ್ ಏನು ಬರ್ತಾ ಇದೆ ಅಂದರೆ, ಐ ಮಿಸ್ ಆರ್ ಇನ್ಸೈಡ್ ಜೋಕ್ಸ್. ಅವ್ರು ನಿಮ್ಮನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಅವರು ಕಳೆದಿರುವಂಥ ಬೆಸ್ಟ್ ಟೈಮ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಐ ಆಮ್ ಸ್ಟ್ರಗ್ಲಿಂಗ್ ಟು ಗೆಟ್ ಓವರ್ ದ ಪಾಸ್ಟ್, ಫರ್ಗಿವ್ನೆಸ್. ಸೊ ಏನೇ ಆಗಿರ್ಬೋದು ಅವರ ನಡುವೆ ಹಿಂದೆ ಪಾಸ್ಟ್ನಲ್ಲಿ, ಅದನ್ನು ಅವರು ಬಿಟ್ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಕಷ್ಟ ಆಗ್ತಾ ಇದೆ. ಆದರೆ ಅವ್ರಿಗೆ ಇನ್ನೊಂದು ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಐ ವಾಂಟ್ ಯು ಟು ಬಿ ಪಾರ್ಟ್ ಆಫ್ ಮೈ ಫ್ಯೂಚರ್. ಕಮಿಟ್ಮೆಂಟ್ ಬರ್ತಿರೋದ್ರಿಂದ ಈ ರಿಲೇಷನ್ಶಿಪ್ನಲ್ಲಿ ಮದುವೆ ಇಲ್ಲ ಅಂದರೆ ಮದುವೆ ಆಗುತ್ತೆ, ಈ ರಿಲೇಷನ್ಶಿಪ್ನಲ್ಲಿ ಮದುವೆ ಆಗಿದೆ ಅಂದರೆ ಅಫ್ಕೋರ್ಸ್ ಸರಿ ಹೋಗಬೇಕು, ನಾನು ಕೊಟ್ಟಿರುವ ಟೈಮ್ ಲೈನಲ್ಲೇ ಸರಿ ಹೋಗುತ್ತೆ ಅಂತ ಬರ್ತಾ ಇದೆ. ಹಾಗೂ ಇನ್ನು ಕೆಲವು ಮೆಸೇಜಸ್ನ ಈ ಒಂದು ರೀಡಿಂಗ್ನಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ, ಟ್ಯಾರೋನಲ್ಲಿ ಹೇಳ್ಬಿಡ್ತೀನಿ. ಇನ್ನು ಅವ್ರಿಗೇನು ಹೇಳಬೇಕು ಅನ್ನಿಸ್ತಾ ಇದೆ ನಿಮಗೆ ಅಂತ. 2 ಮೆಸೇಜಸ್ ಬಂದಿದೆ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಟೆಲ್ ಯುವರ್ ಸೆಲ್ಫ್ ದಟ್ ಯು ಡಿಸರ್ವ್ ಟು ಫೀಲ್ ಜಾಯ್ಫುಲ್. ಯು ಕ್ಯಾನ್ ಅಲಾವ್ ಜಾಯ್ ಇನ್ ಟು ಯುವರ್ ಲೈಫ್ ರಿಗಾರ್ಡ್ಲೆಸ್ ಆಫ್ ದ ಸರ್ಕಮ್ಸ್ಟಾನ್ಸಸ್ ಯು ಕರೆಂಟ್ಲಿ ಫೈಂಡ್ ಯುವರ್ ಸೆಲ್ಫ್ ಇನ್. ಸೊ ನಿಮಗೆ ಪ್ರೀತಿ ಡಿಸರ್ವಿಂಗ್ ಆಗಿದೆ. ನಿಮಗೆ ಪ್ರೀತಿ ಅನ್ನುವಂಥದ್ದು ಡೆಸ್ಟಿನಿ, ಅದು ನಿಮಗೆ ಸಿಗಲೇಬೇಕು. ಓಕೆ, ಸೊ ಅದಕ್ಕೆ ನೀವೇನು ಬೇಜಾರು ಮಾಡ್ಕೊಳ್ಳುವಂಥದ್ದು, ನೋವು ಪಡುವಂಥದ್ದು ಅವಶ್ಯಕತೆ ಇಲ್ಲ. ತುಂಬಾ ಆರಾಮಾಗಿರಿ. ನಿಮ್ಮ ಲೈಫ್ ಕಡೆಗೆ ನೀವು ಸ್ವಲ್ಪ ಫೋಕಸ್ ಮಾಡಿಕೊಂಡು ಗ್ರೌಂಡಿಂಗ್ ಮಾಡಿ, ಮೆಡಿಟೇಷನ್ ಮಾಡಿ, ಪಾಸಿಟಿವ್ ಆಗಿರಿ. ದೆನ್ ಈ ವ್ಯಕ್ತಿಯ ಎನರ್ಜಿ ಪಾಸಿಟಿವ್ ಆಗುತ್ತೆ ಅಂತ ಬರ್ತಾ ಇದೆ ಮೆಸೇಜ್.
ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಪವರ್ ಬರ್ತಾ ಇದೆ. ಸೊ ಅವ್ರು ಇವಾಗ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತಾ ಇದ್ದಾರೆ. ಯು ಇನ್ಸ್ಟಿಂಕ್ಟಿವ್ಲಿ ನೋ ವಾಟ್ ಈಸ್ ರೈಟ್ ಫಾರ್ ಯು ಆ್ಯಂಡ್ ಯು ಹ್ಯಾವ್ ದ ಪವರ್ ಟು ಸೇ ನೋ ಆರ್ ಟು ವಾಕ್ ಅವೇ ಎಟ್ ಎನಿ ಟೈಮ್. ಸೊ ನಿಮ್ಮ ಕಡೆಗೆ ಪವರ್ನ ಸೆಳ್ಕೋಬೇಕಾಗತ್ತೆ. ಇವಾಗ ನಿಮ್ಮ ಕಡೆಗೆ ವಾಪಸ್ ತಗೊಳ್ಳಿ. ನಿಮ್ಮ ಪವರ್ನ ಅವ್ರಿಗೆ ಕೊಡೋಕ್ಕೆ ಹೋಗಬೇಡಿ. ನೀವು ವೀಕಾಗಿ ತೋರಿಸುವ ಅವಶ್ಯಕತೆ ಇಲ್ಲ ಈ ವ್ಯಕ್ತಿಗೆ ಅಂತ ಕೂಡ ಬರ್ತಾ ಇದೆ. ಸೊ ಜಸ್ಟ್ ಬಿ ಸ್ಟ್ರಾಂಗ್ ಅಂತ ಮೆಸೇಜ್ ಆಗಿದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.